ಬೆಂಗಳೂರಿನ ನೇರಳೆ ಮಾರ್ಗದ ಮೆಟ್ರೋ ರೈಲು ಅವಾಂತರ ಸೃಷ್ಟಿಯಾಗಿದೆ. ತಾಂತ್ರಿಕ ದೋಷ ಹಿನ್ನೆಲೆ ಕಳೆದ ರಾತ್ರಿ ಮೆಟ್ರೋ ರೈಲು ಸಂಪೂರ್ಣವಾಗಿ ಸ್ಥಗಿತ ಆಗಿತ್ತು. ತಾಂತ್ರಿಕ ದೋಷದಿಂದ ಮೆಟ್ರೋ ಪ್ರಯಾಣಿಕರು ಪರದಾಡಿದ ರಾತ್ರಿ. ನೇರಳೆ ಮಾರ್ಗದ ಮೆಟ್ರೋ ರೈಲಲ್ಲಿ ಅವಾಂತರ ತಾಂತ್ರಿಕ ದೋಷದ ಹಿನ್ನೆಲೆ ರಾತ್ರಿ ಮೆಟ್ರೋ ರೈಲು ಸ್ಥಗಿತ ಆಗಿದೆ. ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದಲ್ಲಿ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿದೆ. ಕೆಲಸ ಮುಗಿಸಿ ಹೊರಟಿದ್ದಂಥ ಪ್ರಯಾಣಿಕರಿಗೆ ಭಾರಿ ಸಮಸ್ಯೆ ಆಗಿರೋದು. ಮೆಟ್ರೋ ಕೈಕೊಟ್ಟಿರೋದ್ರಿಂದ ಪ್ರಯಾಣಿಕರಿಗೆ ಲಾರಿಯೇ ಗತಿಯಾಗಿದೆ. ಆಟೋ, ಲಾರಿ, ಬಸ್ಗಳಿಗೆ ದುಂಬಾಲು ಬಿದ್ದಿದ್ದಾರೆ ಪ್ರಯಾಣಿಕರು. ಮಧ್ಯರಾತ್ರಿ 1 ಗಂಟೆ ಆದರೂ ಕೂಡ ಸಮಸ್ಯೆ ಸರಿ ಹೋಗಿರಲಿಲ್ಲ. ಬೆಂಗಳೂರಿನ ನೇರಳೆ ಮಾರ್ಗದ ಮೆಟ್ರೋ ರೈಲಿನ ಅವಾಂತರದಿಂದಾಗಿ ಪ್ರಯಾಣಿಕರು ಪರದಾಡಿದ್ದಾರೆ. ತಾಂತ್ರಿಕ ದೋಷದ ಹಿನ್ನೆಲೆ ನೋಡಿ, ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಿ. ನಿನ್ನೆ ರಾತ್ರಿ ಮಧ್ಯರಾತ್ರಿ 1 ಗಂಟೆ ಆದರೂ ಕೂಡ ಆ ಸಮಸ್ಯೆಯನ್ನು ಪರಿಹರಿಸೋದಕ್ಕಾಗಿರಲಿಲ್ಲ. ಪ್ರಯಾಣಿಕರು ಮೆಟ್ರೋ ರೈಲ್ ಬರುತ್ತೆ ಅಂತ ಕಾದು ಕಾದು ಸುಸ್ತಾಗಿ ಹೈರಾಣರಾಗಿದ್ದಾರೆ. ಮನೆಗೆ ಹೋಗಬೇಕು, ಹೆಂಗೆ ಹೋಗಬೇಕು, ಲಾರಿ, ಬಸ್ಸು ಏನು ಸಿಗುತ್ತೋ ಅದ್ರಲ್ಲಿ ಹತ್ತು ಹೋಗಿದ್ದಾರೆ. ತಾಂತ್ರಿಕ ದೋಷ ಇರುವಂಥ ಹಿನ್ನೆಲೆ ಕಳೆದ ರಾತ್ರಿ ಮೆಟ್ರೋ ರೈಲು ಸ್ಥಗಿತ ಆಗಿದೆ. ಅದು ಕೂಡ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದಲ್ಲಿ. ರಾತ್ರಿ ಆಗಿರುವಂಥ ದೃಶ್ಯಾವಳಿ ಗಮನಿಸ್ತಾ ಇದ್ದೀರಿ ನೀವು. ಕೆಲಸ ಮುಗಿಸಿ ಮನೆಗೆ ಹೊರಟಿದ್ರಲ್ಲ ಪ್ರಯಾಣಿಕರು, ಅವ್ರಿಗೆ ಭಾರಿ ಸಮಸ್ಯೆ ಆಗಿರೋದು. ನಮ್ಮ ಮೆಟ್ರೋ ನಂಬ್ಕೊಂಡು ಮನೆಗೆ ಹೋಗಬೇಕು ಅಂದ್ಕೊಂಡು ಪ್ಲಾನ್ ಹಾಕೊಂಡಿದ್ರು, ಎಲ್ಲೋ ಹೋಗ್ತಾ ಇದ್ರು, ಕೆಲಸ ಮುಗಿಸಿದ್ರು. ಏನು ಬೆಳಗ್ಗೆ 5 ಗಂಟೆಯಿಂದ ನೇರಳೆ ಮಾರ್ಗದ ಮೆಟ್ರೋ ಪುನಾರಂಭ ಆಗಿದೆ. ಬೆಳಗ್ಗೆಯಿಂದ ಎಂದಿನಂತೆ ನೇರಳೆ ಮಾರ್ಗದಲ್ಲಿ ಮೆಟ್ರೋ ಆರಂಭ ಆಗಿದೆ. ಕೊನೆಗೂ ತಾಂತ್ರಿಕ ದೋಷವನ್ನು ಸರಿಪಡಿಸಿದ್ದಾರೆ BMRCLನ ಟೆಕ್ನಿಕಲ್ ಸಿಬ್ಬಂದಿಗಳು. ಬೆಳಗಿನ ಜಾವ 3:30ಕ್ಕೆ ತಾಂತ್ರಿಕ ಸಮಸ್ಯೆಯನ್ನು ಸರಿಪಡಿಸಿದ್ದಾರೆ. ಮುಂಜಾನೆ 5:21ರ ಸುಮಾರಿಗೆ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ನಲ್ಲಿ ಸಂಚಾರ ಆಗಿದೆ. ಎಂದಿನಂತೆ ನೇರಳೆ ಮಾರ್ಗದಲ್ಲಿ ಎಂದಿನಂತೆ ಮೆಟ್ರೋ ರೈಲಿನ ಸಂಚಾರ ಪುನಾರಂಭ ಆಗಿದೆ. ಬೆಳಗಿನ ಜಾವ 3:30ಕ್ಕೆ ತಾಂತ್ರಿಕ ಸಮಸ್ಯೆ ಸರಿಪಡಿಸಿದ್ದಾರೆ BMRCLನ ಸಿಬ್ಬಂದಿಗಳು. ಮುಂಜಾನೆ 5:21ರ ಸುಮಾರಿಗೆ ಕಬ್ಬನ್ ಪಾರ್ಕ್ ಸ್ಟೇಷನ್ಗೆ ಮೆಟ್ರೋ ರೈಲು ಬಂದಿರೋದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಇನ್ನು ಸ್ಥಳದಿಂದಲೇ ಪ್ರತ್ಯಕ್ಷ ವರದಿಯನ್ನು ಕೊಡ್ತಾರೆ. ಸುಷ್ಮಿತಾ, ನೋಡ್ತಾ ಇದ್ದೀವಿ ಮೆಟ್ರೋ ಸಮಸ್ಯೆ ಆಗಿದೆ. ತಾಂತ್ರಿಕ ದೋಷದಿಂದಾಗಿ ರಾತ್ರಿ 1 ಗಂಟೆಗೆ ಪ್ರಯಾಣಿಕರು ಪರದಾಡಿದ್ದಾರೆ. ಏನಾಗಿತ್ತು ಅಲ್ಲಿ, ಯಾಕಾಗಿ ಸಮಸ್ಯೆ ಆಗಿತ್ತು, ಅಪ್ಡೇಟ್ಸ್ ಕೊಡೋದಾದ್ರೆ ಸುಷ್ಮಿತಾ. ಯಶೋಕುಮಾರ್, ನಿನ್ನೆ ಸಂಜೆ 6:30ರ ಸುಮಾರಿಗೆ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ನಲ್ಲಿ ಕೆಲವೊಂದಿಷ್ಟು ತಾಂತ್ರಿಕ ದೋಷ ಉಂಟಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಮೆಟ್ರೋ ಸಂಚಾರ ಸ್ಥಗಿತ ಆಗಿತ್ತು. ಸದ್ಯ ನಾನು ಇವಾಗ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದ ಬಳಿ ಇದ್ದೀನಿ. ಇವತ್ತು ಎಂದಿನಂತೆ ಸಂಚಾರ ಆರಂಭ ಆಗಿರುವಂಥದ್ದು. ಬೆಳಗ್ಗೆ 5 ಗಂಟೆಯಿಂದಲೇ ಮೆಟ್ರೋ ಸಂಚಾರ ಆರಂಭ ಆಗಿದೆ. ನಿನ್ನೆ ಸಂಜೆ 6:30ರ ಸುಮಾರಿಗೆ ಕಬ್ಬನ್ ಪಾರ್ಕ್ ಅಲ್ಲಿ ಬಂದಂತಹ ಒಂದು ಮೆಟ್ರೋ ರೈಲಲ್ಲಿ ಕೆಲವೊಂದಿಷ್ಟು ತಾಂತ್ರಿಕ ದೋಷ ಕಾಣಿಸ್ಕೊಳ್ಳುತ್ತೆ. ಈ ಹಿನ್ನೆಲೆಯಲ್ಲಿ ನಿನ್ನೆ 6:30 ಅಂತ ಹೇಳಿದ್ರೆ ಪೀಕ್ ಅವರ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಕೆಲಸ ಮುಗಿಸಿ, ಕಾಲೇಜ್ ಮುಗಿಸಿ ಸಾಕಷ್ಟು ಜನ ಮೆಟ್ರೋವನ್ನ ಅವಲಂಬಿಸಿರ್ತಾರೆ. ಬೆಂಗಳೂರಲ್ಲಿ ಒಂದು ರೀತಿಯಲ್ಲಿ ಸಂಚಾರ ಜೀವನಾಡಿ ಅಂತಾನೆ ಹೇಳ್ಬೋದು ಮೆಟ್ರೋನ. ಸೊ ಹೀಗಾಗಿ ಬಂದಂತಹ ಪ್ರಯಾಣಿಕರೆಲ್ಲರೂ ಕೂಡ ಈ ಒಂದು ಜಾಗದಲ್ಲಿ ಸಿಕ್ಕಾಪಟ್ಟೆ ಕ್ರೌಡೆಡ್ ಉಂಟಾಗಿತ್ತು. ಯಾಕಂತ ಹೇಳಿದ್ರೆ ಸಂಪೂರ್ಣವಾಗಿ ಏನು ನೇರಳೆ ಮಾರ್ಗ ಇತ್ತು, ಇದರ ನೇರಳೆ ಮಾರ್ಗದಲ್ಲಿ ಈ ಒಂದು ಸಂಚಾರ ವ್ಯತ್ಯಯ ಉಂಟಾಗಿತ್ತು. ಸೊ ಹೀಗಾಗಿ ಸತತವಾಗಿ BMRCL ಕೂಡ ಆ ಒಂದು ತಾಂತ್ರಿಕ ದೋಷವನ್ನ ಬಗೆಹರಿಸಲಿಕ್ಕೆ ಪ್ರಯತ್ನವನ್ನ ಪಟ್ಟು ಮಧ್ಯರಾತ್ರಿ ಸುಮಾರಿಗೆ ಈ ಒಂದು ತಾಂತ್ರಿಕ ದೋಷವನ್ನು ಕೂಡ ಬಗೆಹರಿಸಿರುವಂತದ್ದು. ಸದ್ಯ ಬೆಳಗ್ಗೆ 5 ಗಂಟೆಯಿಂದಲೇ ಈ ಒಂದು ಮೆಟ್ರೋ ಸಂಚಾರ ಆರಂಭ ಆಗಿದೆ. ಹಾಗೆ ನಿನ್ನೆ 6:30ರವರೆಗೆ ಏನು ಇಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಆಗಿತ್ತು. ಕೇವಲ ಆ ಒಂದು ಮಾರ್ಗದಲ್ಲಿ 6:30 ಸುಮಾರಿಗೆ ಕೇವಲ ಚಲ್ಲಘಟ್ಟ ಹಾಗೆ MG ರೋಡ್ಗೆ ಮತ್ತೆ ವೈಟ್ ಫೀಲ್ಡ್ಗೆ ಮಾತ್ರ ಮೆಟ್ರೋ ಸಂಚಾರ ಇತ್ತು. ಕಬ್ಬನ್ ಪಾರ್ಕ್ ಇಂದ ಹೋಗೋರಿಗೆ ಸಾಕಷ್ಟು ತೊಂದರೆ ಆಗಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ಸಂಜೆ 8 ಗಂಟೆ 9 ಗಂಟೆ ಆಗ್ತಿದ್ದಂಗೆ ಸಿಕ್ಕಾಪಟ್ಟೆ ಕ್ರೌಡ್ ಉಂಟಾಗಿತ್ತು. ಹಾಗೂ ಕೂಡ ಅಂದ್ರೆ ಸಾಕಷ್ಟು ಹೊತ್ತು ಕಾದ್ರು, ಅಂದ್ರೆ ಮೆಟ್ರೋ ರೈಲು ಸರಿ ಆಗುತ್ತಾ ಇಲ್ವಾ ಅಂತ ಹೇಳಿ. ಅದಾದ ನಂತರ ಬಂದಂತಹ ಪ್ರಯಾಣಿಕರು ವಿಧಿ ಇಲ್ಲದೆ ಆಟೋವನ್ನ ಮಾಡ್ಕೊಂಡು ಕೂಡ ಹೋದ್ರು. ಆಟೋ ಮಾಡ್ಕೊಂಡು ಹೋದಂತಹ ಕೆಲವೊಂದಿಷ್ಟು ಜನ ಕೆಲವೊಂದಿಷ್ಟು ವಿಡಿಯೋಸ್ಗಳು ಕೂಡ ವೈರಲ್ ಆಗ್ತಿದೆ. ಕೊನೆಗೆ ಲಾರಿ ಹತ್ಕೊಂಡು ಕೂಡ ಹೋದ್ರು ಅಂತ ಹೇಳಿ. ಒಟ್ಟಿನಲ್ಲಿ ನಿನ್ನೆ ಉಂಟಾದಂತಹ ತಾಂತ್ರಿಕ ದೋಷದಿಂದಾಗಿ ಪ್ರಯಾಣಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಸತತವಾಗಿ ಏನು ಮೆಟ್ರೋ BMRCL ಈ ಒಂದು ತಾಂತ್ರಿಕ ದೋಷವನ್ನು ಬಗೆಹರಿಸುವಲ್ಲಿ ಯಶಸ್ವಿಯಾಗಿದೆ. ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ಇದರಲ್ಲಿರುವಂತಹ ತಾಂತ್ರಿಕ ದೋಷವನ್ನು ಬಗೆಹರಿಸಿರುವಂತದ್ದು. ಸದ್ಯ ಬೆಳಗ್ಗೆ 5 ಗಂಟೆಯಿಂದಲೇ ಮೆಟ್ರೋ ಸಂಚಾರ ಆರಂಭ ಆಗಿದೆ. ಶಿವಕುಮಾರ್, ಥ್ಯಾಂಕ್ ಯು ಸುಷ್ಮಿತಾ, ನಿಮ್ಮೆಲ್ಲ ಮಾಹಿತಿಗಾಗಿ.